ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಚನಾ. ನಾನು ಫಸ್ಟ್ PU ಓದ್ತಾ ಇದ್ದೀನಿ. ಸೊ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರು ಒಂದಿನದ ಪಬ್ಲಿಕ್ ಸ್ಪೀಕಿಂಗ್ಗೆ ಕ್ಲಾಸ್ ಮಾಡಿದರು. ನಾವಿವತ್ತು ಫಸ್ಟ್ ಟಾಪಿಕ್ ಕಲ್ತಿದ್ದು ಅಂದರೆ ವಾಟ್ ನೆಕ್ಸ್ಟ್. ಅಂದರೆ ನಾವು ಮುಂದೆ ಏನು ಮಾಡಬೇಕು, ಏನಾದರೂ ಕೆಟ್ಟದಾಯಿತು ಅಥವಾ ಏನಾದರೂ ಆಯಿತು ಅಂದರೆ ಅದ್ರ ಬಗ್ಗೆ ಥಿಂಕ್ ಮಾಡಬಾರ್ದು ಅಂತ, ಮುಂದೆ ಏನು ಮಾಡಬೇಕು ಅಂತ ಕಲ್ತ್ವಿ. ಮತ್ತು ಲ್ಯಾಂಗ್ವೇಜ್ ಬಗ್ಗೆ ಹೇಳಿಕೊಟ್ರು. ನಾವು ಯಾವ ಥರ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು, ಮತ್ತು ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು. ನಾವು ಒಬ್ರ ಜೊತೆ ಮಾತಾಡಬೇಕಾದ್ರೆ ಕಮ್ಯುನಿಕೇಷನ್ ಹೆಂಗಿರಬೇಕು, ಸ್ಮೈಲ್ ಫೇಸ್, ಐಸ್ ಕಾಂಟ್ಯಾಕ್ಟ್ ಎಲ್ಲ ಹೇಗಿರಬೇಕು ಅಂತೆಲ್ಲ ಹೇಳ್ಕೊಟ್ರು. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಭಯ್. ನಾನು ಇವತ್ತು ಜಯಪ್ರಕಾಶ್ ಸರ್ ಅವರ ಒನ್ ಡೇ ವರ್ಕ್ಶಾಪ್ ಕ್ಲಾಸಿಗೆ ಬಂದಿದ್ದೆ. ಇವತ್ತು ಬಂದು ನಾನು ಕಾನ್ಫಿಡೆಂಟಾಗಿ ಮಾತಾಡೋದು ಕಲ್ತ್ಕೊಂಡೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ವಿಕಾ ಮತ್ತು ನಾನು ಸೆಕೆಂಡ್ PU ಓದುತ್ತಿದ್ದೇನೆ. ನಾನು ಹಾಸ್ಟೆಲಲ್ಲಿ ಇರ್ತೇನೆ. ಅದಕ್ಕೆ ಇವತ್ತು ನಾನು ಫಸ್ಟ್ ಟೈಮು ಜಯಪ್ರಕಾಶ್ ಸರು ಒನ್ ಡೇ ವರ್ಕ್ಶಾಪಿಗೆ ಬಂದಿದ್ದೇನೆ. ನನ್ನ ಹತ್ರ ಎಷ್ಟೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ನಾರ್ಮಲಾಗಿ ಎಷ್ಟೇ ಓದಿದ್ರೂ ಲಾಸ್ಟ್ ಒಂದು ಥಾಟ್ ಬರುತ್ತೆ, ನೆಗೆಟಿವ್ ಥಾಟ್ ಥರ. ನನ್ನ ಕೈಲಿ ಇದು ಆಗುತ್ತಾ, ನಾನು ನಿಜ ಇಷ್ಟು ಮಾಡ್ತೀನಾ, ನನಗೆ ಮಾರ್ಕ್ಸ್ ಬಂದೇ ಬರುತ್ತಾ ಅಂತ. ಆ ಥಾಟ್ ಎಲ್ಲೋ ಅವ್ರು ಪಡ್ಕೊಬೇಕಾದ್ರೆ ಮಾರ್ಕ್ಸ್ನ ಸಪ್ರೇಸ್ ಮಾಡಿಬಿಟ್ಟು ಇನ್ನೂ ಕಡಿಮೆ ತೊಗೊಂಬರೋಕ್ಕೆ ಅದು ದಾರಿ ತೋರಿಸುತ್ತೆ. ಸೊ ನಾನು ಇಲ್ಲಿ ಬಂದಾದಮೇಲೆ ನಾನು ಕಲಿತೆ ಕಾನ್ಫಿಡೆಂಟ್ ಆಗಿರಬೇಕು, ಸೆಲ್ಫ್ ಎಸ್ಟೀಮ್ ಜಾಸ್ತಿ ಮಾಡ್ಕೊಬೇಕು, ಮತ್ತು ಪಾಸಿಟಿವ್ ಥಿಂಕಿಂಗ್ಸ್ ಜಾಸ್ತಿ ಇರಬೇಕು. ಆವಾಗ ನಿಮ್ಮ ತಲೆಯಲ್ಲಿ ನೆಗೆಟಿವ್ ಥಿಂಕಿಂಗ್ಸ್ಗೆ ಜಾಗ ಇರಲ್ಲ. ಧನ್ಯವಾದಗಳು.